ಎಲ್ಲರಿಗೂ ನಮಸ್ಕಾರ. ಕದ್ರೇಸ್ ಗೃಹ ಪಾಕ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮಾಡಕತ್ತಿರೋ ರೆಸಿಪಿ ಕಡ್ಲಿಕಾಳು ಸಾರು. ಇದನ್ನು ನಾವು ಯೂಶ್ವಲಿ ಕೋಸ್ಟಲ್ ಸೈಡ್ನಾಗ ಇದನ್ನು ಮಾಡ್ತಾರೆ, ಕೊಬ್ಬರಿ ಹಾಕಿ ಸ್ಪೆಷಲಾಗಿ ಮಾಡ್ತಾರೆ. ಸೊ ಹೆಂಗೆ ಮಾಡೋಣ ಅಂತ ನಾನು ಹಿಂಗೆ ರೆಸಿಪಿ ಶೇರ್ ಮಾಡ್ತೀನಿ. ಇದಕ್ಕೆ ಏನೇನು ಬೇಕಂದ್ರೆ ಒಂದು 5 ರಿಂದ 6 ನೆನೆಸಿಟ್ಟಿರುವಂಥ ಕಡ್ಲಿಕಾಳು ಮತ್ತು ಒಂದು ಬಟಾಟೆ ಬೇಕು. ಆಮೇಲೆ ಅದಕ್ಕೆ ಮಸಾಲೆಗೆ ಅಂದ್ರೆ 1 ಟೊಮೆಟೊ, 1 ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಬಡೆ ಸೊಪ್ಪು, ಚಕ್ಕಿ, ಲವಂಗ ಮತ್ತು ಸ್ವಲ್ಪ ಕಾಳು ಮೆಣಸು. ಇದಕ್ಕೆ ನಾವು ಗರಂ ಮಸಾಲ ಮತ್ತು ಅರಿಶಿನ ಪುಡಿ. ಇದು ಸಾರು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟಿಗೆ ಒಂದು ಬಾಣಲಿ ತೊಗೊರಿ, ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ನಾನು ಮಸಾಲೆ ತೋರಿಸಿದ್ದೆಲ್ಲ ನಿಮ್ಗೊಂದು ಪ್ಲೇಟ್ ಒಳಗೆ, ಆ ಮಸಾಲೆ ಎಲ್ಲ ಇದ್ರೊಳಗೆ ಹಾಕಿ ಚಲೋ ತಂಗ ಹುರಿಯಿರಿ. ಚಲೋ ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು, ಜಾಸ್ತಿ ಏನು ಹುರಿಯುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಏನು ಮಾಡ್ಬೇಕು, ಫಸ್ಟೆಲ್ಲ ಒಣ ಮಸಾಲೆ ಇರ್ತಾವಲ್ಲ ಅವನ್ನ ಹಾಕ್ಕೊಂಡು ಲೈಟಾಗಿ ಹುರ್ಕೋಬೇಕು. ಅದಾದಮೇಲೆ ನಮ್ದೇನು ಇರ್ತಾವಲ್ಲ ಬೇರೆ ಮಸಾಲೆ ಎಲ್ಲ ಅವ್ನು ಹುರ್ಕೋಬೇಕು. ಅದಕ್ಕೆ ಎಲ್ಲ ಒಮ್ಮಿಕ್ಲೇನ ಹಾಕಿಬಿಟ್ರೆ ಅದು ಹೊತ್ತುವಂಥ ಚಾನ್ಸಸ್ ಇರ್ತೈತಿ. ಮತ್ತು ಒಣ ಮಸಾಲೆ ಚಲೋ ತಂಗ ಹುರಿಯೋದಿಲ್ಲ. ಫಸ್ಟಿಗೆ ಇವನ್ನೆಲ್ಲ ಚಲೋ ತಂಗ ಹುರ್ಕೊಂಡು ಆದಮೇಲೆ ಇದಕ್ಕೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ರೆ ಹಾಕ್ಬೋದು, ಬಟ್ ಹಿಂಗೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಹಿಂಗೆ ಹಾಕಿದ್ರೆ ರುಚಿನೂ ಭಾಳ ಚಲೋ ಬರ್ತೈತಿ. ಸೊ ಒಂದು ಅರ್ಧ ಇಂಚ್ ಶುಂಠಿ ಹಾಕತ್ತೀನಿ. ಆಮೇಲೆ ಒಂದು 5 ರಿಂದ 6 ಬೆಳ್ಳುಳ್ಳಿ, ಶಪ್ಪಿ ತೆಗಿಲಿಲ್ಲ ಅಂದ್ರೂ ನಡಿತೈತಿ. ಆಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕತ್ತೀನಿ. ಹಾಕಿ ಜೊತೆಗೆ ಉಳ್ಳಾಗಡ್ಡಿ ಇದ್ರೊಳಗೆ 1 ಉಳ್ಳಾಗಡ್ಡಿ ಹೆಚ್ಚೇನಿ. ನಾನೇ 2 ಜನಕ್ಕೆ ಮಾಡತ್ತೀನಿ. ಸೊ ಅದ್ರ ಸಂಬಂಧ ಅಂತೇಳಿ ನಾನು 1 ಉಳ್ಳಾಗಡ್ಡಿ ತೊಗೊಂಡು ಚಲೋ ತಂಗ ಫ್ರೈ ಮಾಡ್ಬೇಕು. ಹಿಂಗೆ ಲೈಟ್ ಬ್ರೌನ್ ಕಲರ್ ಆಗೋ ತನಕ ಚಲೋ ತಂಗ ಫ್ರೈ ಮಾಡಿರಿ. ಫ್ರೈ ಮಾಡಿದ್ದಾದ್ಮೇಲೆ ಹೆಚ್ಚಿಟ್ಕೊಳ್ರಂಥ ಟೊಮೆಟೊ ಉದ್ದಕ್ಕೆ ಹೆಚ್ಕೊಂಡೇನು ನಾನು. ಹೆಂಗಿದ್ರು ನಾವು ಮಿಕ್ಸಿ ಹಾಕ್ತೇವಲ್ಲ, ಸೊ ನಾವು ಕಲರ್ ಮಾಡಿದ್ರು ನಡೀತೈತಿ. ಅದಾದಮೇಲೆ ಇದನ್ನು ಫ್ರೆಶ್ ಕೊಬ್ಬರಿನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕಿದ್ರು. ಜಾಸ್ತಿ ಏನು ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಆದ್ರೂ ನಡೀತೈತಿ. ಇದ್ರ ಒಣ ಕೊಬ್ಬರಿನೂ ಯೂಸ್ ಮಾಡ್ಬೋದು, ಅಕಸ್ಮಾತ್ ಹಸಿ ಕೊಬ್ಬರಿ ಇಲ್ಲ ಅಂದ್ರೆ. ಬಟ್ ಹಸಿ ಕೊಬ್ಬರಿ ಭಾಳ ಚಲೋ ಆಗ್ತೈತಿ. ಆಮೇಲೆ ಇದು ಚಲೋ ತಂಗ ಬೇಯಬೇಕಾದ್ರೆ ನಾವು ಒಂಚೂರು ಉಪ್ಪು ಹಾಕ್ತೇವೆ. ಆಮೇಲೆ ಒಂಚೂರು ಅರಿಶಿನ ಪುಡಿ ಹಾಕತ್ತೀವಿ. ಡೈರೆಕ್ಟ್ ನಾವು ಒಗ್ಗರಣೆ ಕೊಡಬೇಕಾದ್ರೂ ಹಾಕಬಹುದು, ಬಟ್ ನಂದು ಈ ಮೆಥಡ್ ಒಳಗೆ ನಾ ಮಾಡತ್ತೀನಿ. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು, ಇಲ್ಲಾಂದ್ರೆ ಹಂಗೂ ಮಾಡ್ಬೋದು. ಇದಾದ್ಮೇಲೆ ಸ್ವಲ್ಪ ಚಲೋ ತಂಗ ಇದನ್ನು ಬಾಡಿಸ್ಕೋಬೇಕು. ಆಮೇಲೆ ಖಾರದ ಪುಡಿ ಹಾಕತ್ತೀನಿ. ಆಲ್ರೆಡಿ ನಾನು ಒಣ ಮೆಣಸಿನ್ಕಾಯಿ ಯೂಸ್ ಮಾಡೀನಿ. ಅದು ಖಾರ ಇಲ್ಲಂದ್ರೆ ನೀವು ಇದನ್ನು ಮೆಣಸಿನ ಪೌಡ್ರ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಇದೇ ಒಣ ಮೆಣಸಿನ ಪೌಡ್ರ್ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಒಂಚೂರು ಆರಾಕ್ ಬಿಡ್ರಿ. ಆರಾದ್ಮೇಲೆ ಚಲೋ ತಂಗ ಇದನ್ನು ಮಿಕ್ಸಿ ಒಳಗೆ ಪೇಸ್ಟ್ ಮಾಡಿರಿ. ಈ ರೀತಿ ಸ್ಮೂತ್ ಪೇಸ್ಟ್ ಆಗ್ಬೇಕು. ನೀರು ಹಾಕಿದ್ರು ನಡಿತೈತಿ. ಸೊ ಈಗ ನಾವು ಅಡುಗೆ ಚಾಲೂ ಮಾಡೋಣ. ಫಸ್ಟಿಗೆ ನಾವೊಂದು ಕುಕ್ಕರ್ ತೊಗೊಳ್ಬೇಕು. ಕುಕ್ಕರ್ ಒಳಗೆ ಒಂಚೂರು ಎಣ್ಣೆ ಹಾಕ್ರಿ. ಕುಕ್ಕರ್ ಎದಕ್ಕೆ ಯೂಸ್ ಮಾಡತ್ತೇನಂತಂದ್ರೆ, ಯೂಶ್ವಲಿ ಹೊರಗಿಂದ ನಾನು ಕಡಲೆ ಆ್ಯಕ್ಚುಲಿ ಕುದಿಸ್ಕೊಂಡಿಲ್ಲ. ಡೈರೆಕ್ಟ್ ಒಂದೇ ಕುಕ್ಕರ್ ಒಳಗನ ಬಟಾಟಿ ಮತ್ತು ಇದನ್ನು ಕುದಿಸ್ಕೊಳತ್ತೀನಿ. ಅದ್ರ ಸಂಬಂಧ ಡೈರೆಕ್ಟ್ ಒಂದೇ ಪಾಟ್ ಒಳಗೆ ಮಾಡತ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ರಿ. ಸಾಸಿವೆ ಚಲೋ ತಂಗ ಹಿಂಗೆ ಸಿಡಿದ ಮೇಲೆ ಒಂಚೂರು ಹಿಂಗೆ ಹಾಕ್ರಿ. ಹಿಂಗೆ ಹಾಕಿದ್ರೆ ಚಲೋ, ಹೆಲ್ತಿಗೂ ಚಲೋ ಆಗ್ತೈತಿ, ಡೈಜೆಷನ್ಗೂ ಚಲೋ ಆಗ್ತೈತಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಹಾಕಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕತ್ತೇನೆ, ಅದು ರುಚಿ ಚಲೋ ಬರ್ತೈತಿ ಅಂತ. ಚಲೋ ತಂಗ ಫ್ರೈ ಮಾಡಿರಿ. ಒಂದು ಸ್ವಲ್ಪ ಇದು ಹಿಂಗೆ ಕರ್ಗು ತನಕ ಚಲೋ ತಂಗ ಫ್ರೈ ಮಾಡಿರಿ. ಇದಾದ್ಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ವಲ್ಲ, ಮಿಕ್ಸಿ ಮಾಡಿದ ಪೇಸ್ಟನ್ನು ಅದನ್ನು ಇದ್ರೊಳಗೆ ಹಾಕ್ಬೇಕು. ಇಲ್ಲೇ ನಾನು ಆ್ಯಕ್ಚುಲಿ 2 ಜನಕ್ಕೆ ಮಾಡತ್ತೀನಿ, ಸೊ ಅದ್ರ ಪ್ರಕಾರ ನಾನು ಹಾಕತ್ತೀನಿ. ಸೊ ಇದಾದ್ಮೇಲೆ ಇದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾವು ಒಂದು ಏನು ನೆನೆಸಿಟ್ಕೊಂಡಿದ್ವಲ್ಲ ಕಡ್ಲಿ, ಅದನ್ನು ಒಂದು ಅರ್ಧ ಕಪ್ ಹಾಕತ್ತೀನಿ. ಮತ್ತು ಒಂದು ಬಟಾಟೆನೂ ಇದ್ರೊಳಗೆ ನಾನು ದೊಡ್ಡ ಪೀಸ್ ಮಾಡಿ ಹಾಕತ್ತೀನಿ. ಇದಾದ್ಮೇಲೆ ಸ್ವಲ್ಪ ಚಲೋ ತಂಗ ಇದನ್ನು ಕಲಸಿ ಮಿಕ್ಸ್ ಆಗೋ ತನಕ ಕಲಿಸ್ಬೇಕು. ಆಮೇಲೆ ನಿಮ್ಗೇನಾದರೂ ನೀರು ಬೇಕಂತಂದ್ರೆ ಇದಕ್ಕೆ ನೀರು ಹಾಕೋರಿ. ನಾನು ಇದನ್ನು ಸಾರು ಮಾಡೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕೊಳತ್ತೀನಿ. ನಮಗೆ ಏನಾದರೂ ಸ್ವಲ್ಪ ಥಿಕ್ ಗ್ರೇವಿ ಬೇಕಂದ್ರೆ ನೀರು ಕಮ್ಮಿ ಹಾಕೋರಿ. ಸ್ವಲ್ಪ ಒಂಚೂರು ನೀರ್ಗತೆ ಗ್ರೇವಿ ಬೇಕಂದ್ರೆ ನೀವು ಜಾಸ್ತಿ ನೀರು ಹಾಕೋಬೋದು. ಇದು ಆ್ಯಕ್ಚುಲಿ ಅನ್ನದ ಜೊತೆನೂ ಬರ್ತೈತಿ, ಚಪಾತಿಗೂ ಬರ್ತೈತಿ, ಪುರಿಗೂ ಬರ್ತೈತಿ, ಆಮೇಲೆ ಇದು ಮುದ್ದಿಗೂ ಬರ್ತೈತಿ. ಸೊ ಇದು ಭಾಳ ಟೈಮ್ ವೆರೈಟೀಸ್ ಒಳಗೆ ನೀವು ಇದನ್ನು ಮಾಡ್ಕೋಬಹುದು. ಆಮೇಲೆ ಈ ಕಡ್ಲಿಕಾಳು ಬದಲಿ ಬೇರೆ ಯಾವ ಕಾಳಿದ್ರೂ ನೀವು ಇದನ್ನು ಹಾಕೋಬಹುದು. ನನಗಿಲ್ಲಿ ಒಂಚೂರು ಉಪ್ಪು ಕಮ್ಮಿ ಅನಿಸಿದ್ದಕ್ಕೆ ನಾನು ಒಂಚೂರು ಉಪ್ಪು ಹಾಕೊಳತ್ತೀನಿ. ಆಮೇಲೆ ಗರಂ ಮಸಾಲ ಒಂದು ಅರ್ಧ ಚಮಚ ಅಷ್ಟೇ ನಾನು ಹಾಕೊಳತ್ತೀನಿ. ಇದ್ರೊಳಗೆ ಬೇಕಂದವ್ರು ಹಾಕೋಬಹುದು, ಇಲ್ಲಿ ಸ್ಕಿಪ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ, ರುಚಿ ಚಲೋನ ಬರ್ತೈತಿ. ಬಟ್ ಗರಂ ಮಸಾಲ ಹಾಕಿದ್ರೆ ರುಚಿ ಇನ್ನೂ ಚಲೋ ಬರ್ತೈತಿ. ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ ಇದ್ರೊಳಗೆ ಗರಂ ಮಸಾಲ ಹಾಕತ್ತೀನಿ. ಹಾಕಿ ಒಂದೇ ಸತಿ ಇದನ್ನು ತಿರುಗಿಸಿ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಎರಡು ಸಿಟಿ ಸಾಕು. ಯಾಕಂದ್ರೆ ಆಲ್ರೆಡಿ ನಾವು 7 ರಿಂದ 8 ತಾಸು ಕಡ್ಲಿ ಕಾಳು ನೆನೆಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಸೊ ಅಷ್ಟು ಸಿಟಿ ಅನ್ನೋ ಅವಶ್ಯಕತೆ ಇಲ್ಲ. 2 ಸಿಟಿ ಆದರೆ ಇದು ಚಲೋ ತಂಗನೂ ಕುದೀತೈತಿ. ಮತ್ತು ಜಾಸ್ತಿ ಕುದ್ರೆ ಭಾಳ ಮೆತ್ತಗಾಗ್ಬಿಡ್ತಾವೆ. ಅದ್ರ ಸಂಬಂಧ ಅಂತ 2 ಸಿಟಿ ಮಾಡಿ ನಾನು ಇದನ್ನು
ತೆಗಿತೀನಿ. ಸ್ವಲ್ಪ ಪೂರ್ತಿ ಕುಕ್ಕರೆಲ್ಲ ಪೂರ್ತಿ ತಣ್ಣಗಾಗೋ ತನಕ ವೇಟ್ ಮಾಡ್ಬೇಕು. ಬಿಸಿದ್ದಾಗ ತೆಗ್ಯಾಕೆ ಹೋಗ್ಬೇಡ್ರಿ. ಅದು ಹಬಿ ಒಳಗನೆ ಎಷ್ಟು ಚಲೋ ಕುದೀತೈತಲ್ಲ ಅಷ್ಟು ರುಚಿ ಆಗ್ತೈತಿ ಸಾರು. ಇದನ್ನು ನಾನು ಹೇಳಿದ್ಗತ್ತೆ ನೀವು ಅನ್ನಕ್ಕಾಯ್ತು ಮುದ್ದಿಗಾಯ್ತು ಭಾಳ ಥರ ನೀವು ಇದನ್ನು ಯೂಸ್ ಮಾಡ್ಬೋದು. ಈ ಕುಕ್ಕರ್ ಕಂಪ್ಲೀಟ್ಲಿ ತಣ್ಣಗಾಗೈತಿ. ಸೊ ನಾನು ತೆಗಿತೀನಿ. ಚೆಕ್ ಮಾಡ್ಬೋದು ನೀವು ಅಷ್ಟು ರುಚಿಯಾಗಿ ಕಾಣಿಸಾಕತ್ತೈತಿ ಅಂತ. ಈ ವಿಡಿಯೋನಾದ್ರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನೆಲ್ಗೆ. ಹಿಂಗೆ ನಾನು ಹೊಸ ರೆಸಿಪೀಸನ್ನು ಯೂಟ್ಯೂಬ್ ಯೂಟ್ಯೂಬ್ ಶಾರ್ಟ್ಸ್ ಆಯ್ತು ನಾನು ಅಪ್ಲೋಡ್ ಮಾಡ್ಕೊತ ಇರ್ತೀನಿ. ನಿಮ್ಗೇನಾದರೂ ಬೇರೆ ರೆಸಿಪೀಸ್ ಏನಾದರೂ ಬೇಕಂದ್ರೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ.